ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ದಿನ ಸ್ಮರಣೆಯಂದು ಈ ರಕ್ತದಾನ ಶಿಬಿರ ಏರ್ಪಡಿಸಿರುವುದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ನಮ್ಮ ಅಧ್ಯಕ್ಷರಾದ ಕೆಪಿ ಲಿಂಗರಾಜ್ ಅವರು ಆಗಮಿಸಿದರೆ ಲಿಂಗರಾಜ್ ಅವರೇ ಮತ್ತು ಬ್ಲಡ್ ಬ್ಯಾಂಕ್ ಮಾಲೀಕರು ಮತ್ತು ಈ ಒಂದು ಸಂಸ್ಥೆಯ ಸ್ನೇಹಿತರು ಆದಂತಹ ಗಿರೀಶ್ ಅವರೇ ಮತ್ತು ನಾಗಮಣಿ ಅವರೇ ಮತ್ತು ಈ ರಕ್ತದಾನದಲ್ಲಿ ಪಾಲ್ಗೊಂಡು ರಕ್ತ ನೀಡಿದಂಥ ಎಲ್ಲ ಅಪ್ಪು ಅಭಿಮಾನಿಗಳೇ, ಎಲ್ಲ ಆತ್ಮೀಯ ಸ್ನೇಹಿತರುಗಳೇ, ಈ ಒಂದು ಮರೆಯಲಾದ ಘಟನೆ ಪುನೀತ್ ರಾಜ್ಕುಮಾರ್ ಅವರ ಸಾವು ಅದು ನಿರಂತರವಾಗಿರಲಿ ಅಂತ ಹೇಳ್ಬಿಟ್ಟು ಕಳೆದ 4 ವರ್ಷಗಳಿಂದ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳು, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಎಲ್ಲೆಲ್ಲಿ ಫಿಕ್ಸ್ ಮಾಡಿದ್ದಾರೆ, ಅಂಟಿಸಿದ್ದಾರೆ, ಇದುವರೆಗೂ ಕೂಡ ಯಾರೂ ತೆಗೆದಿಲ್ಲ. ಇದೊಂದು ಮಹತ್ತರವಾದ ಅಭಿಮಾನಿಗಳ ನಿರ್ಧಾರ ಅಂತ ಹೇಳಿಕೆ ನಾನು ಬಯಸ್ತೀನಿ. ಯಾವುದೇ ಒಂದು ಪೋಸ್ಟರ್ ಆದರೂ ತೆಗಿತಾರೆ, ಪುನೀತ್ ರಾಜ್ಕುಮಾರ್ ಅವರ ಪೋಸ್ಟ್ ಎಲ್ಲೂ ತೆಗೆದಿಲ್ಲ. ಅಂದ್ರೆ ಅವರು ಮಾಡಿದಂತಹ ಕೆಲಸ ನಿರಂತರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಕೊನೆ ಕುಡಿ ಇವರು ಮಾಡಿರುವಂತಹ ಕೆಲಸನ ರಾಜ್ಯಾದ್ಯಂತ ಕೋಟ್ಯಾಂತರ ಜನ ಮೆಚ್ಚಿಕೊಂಡಿದ್ದಾರೆ, ಅಭಿಮಾನದಿಂದ ನೋಡಿದ್ದಾರೆ, ಅವ್ರಿಗೆ ಆಶೀರ್ವದಿಸಿದ್ದಾರೆ. ಅವರು ಕೊಟ್ಟಂತ ಸಂದೇಶಗಳು ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಮತ್ತು ಅದನ್ನು ಪಾಲಿಸ್ತಾ ಇದ್ದಾರೆ. ಈ ಒಂದು ದಿನದಲ್ಲಿ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ನಿರಂತರವಾಗಿ ಇದೇ ತರಹ ಪ್ರತಿ ವರ್ಷನೂ ಅವರು ಸಮಾಜಕ್ಕೆ ನೀಡಿರುವ ಒಳ್ಳೆಯ ಸಂದೇಶವನ್ನ ಎಲ್ಲರೂ ಸಾಗಲಿ. ಪ್ರತಿ ವರ್ಷನೂ ಕಳೆದ 4 ವರ್ಷಗಳಿಂದ ನಾವು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅವರಿಗೆ ಅವರ ಆತ್ಮಕ್ಕೆ ಇನ್ನೂ ಒಳ್ಳೆಯ ನಮ್ಮ ಜನರಿಗೂ ಕೂಡ ಸಾರ್ವಜನಿಕರು ಕೂಡ ಅವರ ಸಂದೇಶಗಳು ತಲುಪಲಿ ಅಂತ ಹೇಳ್ತಾ ಈ ಒಂದು ಪುಣ್ಯ ಸ್ಮರಣೆಯ ಭಾಗವಹಿಸಿ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ವಿರಾಮ ಹೇಳ್ತೀನಿ. ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಒಳ್ಳೆ ಸುದಿನ ಅಂತ ಅಂದ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ ನೋಡಿ, 4 ವರ್ಷ ಆದ್ರೂ ಕೂಡ ಅವರ ಒಂದು ನೆನಪು ಇವತ್ತು ಯಾರಾದರೂ ಸ್ವರ್ಗಸ್ಥರಾದ್ರೆ ಮಾರನೇ ದಿನ ಅಥವಾ ಒಂದು ತಿಂಗಳ ನಂತರ ಮರೆಯುವಂತ ಒಂದು ಸಂದರ್ಭದಲ್ಲಿ ಇವತ್ತಿನ ಇದರಲ್ಲಿ 4 ವರ್ಷ ಆದ್ರೂ ಏನ್ ಪ್ರಾರಂಭದಲ್ಲಿ ಆಯ್ತು ಅದಕ್ಕಿಂತ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ದ್ವಿಗುಣ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ಒಂದು ಕಾರ್ಯಕ್ಕೆ ಪ್ರಮುಖವಾಗಿ ವಿಕ್ರಮಯ್ಯಂಗಾರ್ ಒಂದು ನೇತೃತ್ವದಲ್ಲಿ ಶ್ರೀ ನಾರಾಯಣಗೌಡರು, ಹೋಟ್ಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ನಾರಾಯಣಗೌಡರು ಮತ್ತೆ ಇನ್ನಿತರ ಎಲ್ಲರೂ ಸೇರಿ ಈ ಒಂದು ಪ್ರತಿ ವರ್ಷ ಈ ಬ್ಲಡ್ ಬ್ಯಾಂಕ್ ನಲ್ಲಿ ಒಂದು ರಕ್ತದಾನ ಶಿಬಿರ, ಊಟದ ಒಂದು ಅನ್ನ ಸಂತರ್ಪಣೆ, ಇಂತಹ ಸತ್ಕಾರ್ಯಗಳನ್ನ ಮಾಡ್ತಾ ಇರೋದು ಈ ಒಂದು ಮೈಸೂರು ನಗರದಲ್ಲಿ ಅತ್ಯುತ್ತಮವಾದ ಒಂದು ಸೇವೆ ಅಂತ ಅನ್ಕೊಂಡು ಅವ್ರ ಸೇವೆನ ಇದೇ ತರ ಮುಂದುವರಿಸಿಕೊಂಡು ಈ ಒಂದು ನೆನಪಿಗೆ ಒಂದು ಪದೇ ಪದೇ ಒಂದು ನೆನಪು ಮಾಡುವಂತ ಒಂದು ಪರಿಸ್ಥಿತಿ ಬರ್ತಾ ಇರಲಿ. ಇದನ್ನ ನಾವು ಭಾಗವಹಿಸಲಿಕ್ಕೆ ನಮ್ಮ ಒಂದು ಪುಣ್ಯ ಮಾಡಿದ್ದು ಅಂತ ಅನ್ಕೊಂಡು ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಕೆಬಿ ಲಿಂಗರಾಜು, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ. ಆದ್ಮೇಲೆ ಇವತ್ತು ಏನು ಅಪ್ಪು ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜನೆ ಮಾಡ್ತೀವಿ ನಮ್ಮ ಜೀವದ ರಕ್ತನಿಧಿ ಕೇಂದ್ರ ಜೊತೆಗೆ ಲಯನ್ಸ್ ಆಸರೆ ಕ್ಲಬ್ನೊಂದಿಗೆ ಜೊತೆಗೆ ಅಪ್ಪು ಅಭಿಮಾನಿಗಳ ಜೊತೆಗೆ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಒಬ್ಬ ಮನುಷ್ಯ ಇದ್ದಾಗ ಏನು ಸಾಧನೆ ಮಾಡಿದ್ದಾನೆ ಅನ್ನೋದು ಒಂದು ಲೆಕ್ಕ, ಆದರೆ ಅವನು ಸತ್ತ ಮೇಲೆ ಅವನ ಹೆಸರಲ್ಲಿ ಏನು ಸಾಧನೆ ಆಗ್ತಾ ಇದೆ ಅನ್ನೋದಕ್ಕೆ ಅಪ್ಪು ಅವರೊಂದು ಲೈವ್ ಎಕ್ಸಾಂಪಲು. ಸೊ ಅವರು ಹಾಕಿಕೊಟ್ಟ ದಾರಿನಲ್ಲಿ ಇವತ್ತು ಯುವಕರು ರಕ್ತದಾನ ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ. ಸೊ ಒಬ್ಬ ಮನುಷ್ಯ ಯೂತ್ಸು ಎಲ್ಲ ಏನು ಅಂತಂದ್ರೆ ಬರ್ಡೇನಲ್ಲಿ ಕೇಕ್ ಕಟ್ ಮಾಡೋದು ಅದು ಇದು ಅಂತ ಇದ್ರೆ ಅಪ್ಪು ಹಾಕಿಕೊಟ್ಟೆ ದಾರಿ ಏನು ಅಂತಂದ್ರೆ ನಿಮ್ಮ ಹುಟ್ಟಿದಬ್ಬದಲ್ಲಿ ರಕ್ತದಾನ ಮಾಡಿ, ಆರೋಗ್ಯ ಶಿಬಿರ ಆಯೋಜನೆ ಮಾಡಿ, ಅನ್ನದಾನ ಶಿಬಿರ ಆಯೋಜನೆ ಮಾಡಿ, ಈ ತರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಒಂದು ಸಮಾಜಕ್ಕೆ ಒಂದು ತೋರಿಸಿಕೊಟ್ಟಂತವ್ರು ನಮ್ಮ ಮೇರು ನಟ ಅಪ್ಪು ಅವರು. ಸೊ ಇವತ್ತಿಗೆ 4 ವರ್ಷ ಕಳೆದ್ರು ಅವರು ಎಲ್ಲರ ಮನಸ್ಸಿನಲ್ಲೂ ಚಿರಾಯುವಾಗಿದ್ದಾರೆ. ಮತ್ತೆ ಅವರು ಅಪ್ಪು ಹುಟ್ಟಿ ಬರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೀವಧಾರ ಗಿರೀಶ್. ಅಂದ್ರೆ ನಂಗೆ ಬ್ಲಡ್ ಡೊನೇಟ್ ಮಾಡೋದಂದ್ರೆ ಒಂದು ಇದು ಜೋಶ್. ನಾನು ನನ್ನ ವೈಫ್ ಯಾವಾಗಲೂ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇಂದ ಇದು ಮಾಡ್ತಾ ಇರ್ತೀವಿ. ಆಮೇಲೆ ಒಬ್ರಿಗೆ ನಮ್ಮಿಂದ ಇನ್ನೊಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಯಾವಾಗಲೂ ರೆಡಿ ಈ ತರ ಕೆಲಸಕ್ಕೆ. ಇಷ್ಟ ಹೇಳಕ್ ಇಷ್ಟ. ಅಪ್ಪು ಅವರ ಪುಣ್ಯ ಸ್ಮರಣೆ ಇರೋದ್ರಿಂದ ಕೊಡ್ತಾ ಇದ್ದೀನಿ. ನಾನು ಫ್ಯಾಕ್ಟ್ರಿ ಎಂಪ್ಲಾಯಿ, ಅವರು ಹೌಸ್ ವೈಫ್. ಸರಿ, ಎಲ್ಲರಿಗೂ ಹೇಳೋದು ಒಂದೇನೆ, ರಕ್ತದಾನ ಮಾಡಿ. ಇದರಿಂದ ಯಾರಿಗೂ ಏನೂ ತೊಂದರೆ ಇಲ್ಲ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ.